ಕುಣಿಗಲ್ ತಾಲೂಕಿನ ಮಂಗಳ ಜಲಾಶಯದ ತೋಬಿನ ಬಳಿ ಬಿರುಕು ಬಿಟ್ಟಿದ್ದು ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಹೋಗುತ್ತಿದ್ದು ರೈತರಲ್ಲಿ ಆತಂಕ ಮೂಡಿದೆ. ತಾಲೂಕಿನ ಯಡಿಯೂರು ಹೋಬಳಿ ಮಂಗಳ ಜಲಾಶಯದ ಕಾಲುವೆ ಕೆಳಗಡೆ ಸುಮಾರು ರಾತ್ರಿ 3 ಗಂಟೆ ಸಮಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ನಂತರ ಅದು ದೊಡ್ಡದಾಗಿದ್ದು ನೀರು ಹರಿಯುವ ಪ್ರಮಾಣ ಹೆಚ್ಚಾಗಿದೆ. ರಾತ್ರಿಯಿಂದ ಈಚೆಗೆ ಜಲಾಶಯದಿಂದ 3 ಅಡಿ ನೀರು ಹರಿದು ಹೋಗಿದೆ. ಏರಿ ಸಂರಕ್ಷಣಾ ಸಲುವಾಗಿ ಕ್ರಸ್ಟ್ ಗೇಟ್ ಮೂಲಕವೂ ನೀರನ್ನ ಹೊರಬಿಟ್ಟಿದ್ದು ದುರಸ್ತಿ ಕಾರ್ಯಕ್ಕೆ ಜಲಾಶಯ ಎಂಜಿನಿಯರ್ಗಳು ಮುಂದಾಗಿದ್ದಾರೆ. ರಾತ್ರಿಯಿಂದಲೇ ಸಣ್ಣ ಪ್ರಮಾಣದ ಬಿರುಕಿನಿಂದ ನೀರು ಹರಿಯುತ್ತಿದ್ದು ಮಧ್ಯರಾತ್ರಿ ಬಿರುಕು ಹೆಚ್ಚಾಗಿ ನೀರು ಹರಿಯಲಾರಂಭಿಸಿದೆ. ರಾತ್ರಿ 2 ಗಂಟೆಯ ಸಮಯದಲ್ಲಿ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಲಾಶಯ ಏರಿ ಸಂರಕ್ಷಣೆಗೆ ಕ್ರಮ ಕೈಗೊಂಡಿದ್ದಾರೆ. ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸಮೀಪ ಹೊಲ ಗದ್ದೆ ಬಯಲಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ರಶ್ಮಿ, ಪಿಡಬ್ಲ್ಯೂ ಎಂಜಿನಿಯರ್ ರಾಮಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಕ್ಷಣ ಸುತ್ತಮುತ್ತಲಿನ ರೈತರ ಜೆಸಿಬಿ ಹಾಗೂ ಅಲ್ಲಿನ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ತಂದು ತುಂಬಿಸಿ ಮತ್ತಷ್ಟು ಜಲಾಶಯದಲ್ಲಿ ನೀರು ಪೋಲಾಗುವುದನ್ನ ಸರಿಪಡಿಸುವಲ್ಲಿ ಮುಂದಾಗಿದ್ದಾರೆ. ಇನ್ನು ಮಾಜಿ ಶಾಸಕರಾದ ಡಿ ನಾಗರಾಜಯ್ಯ ಹಾಗೂ ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ದಾರೆ.